time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. 136 ಸಿಬ್ಬಂದಿಗಳನ್ನು ಹೊರಗುತ್ತಿಗೆ ಏಜೆನ್ಸಿಯವರಿಂದ ಪಡೆಯಲು ಮಹಾನಗರ ಪಾಲಿಕೆಗೆ ರಾಯಚೂರು ಜಿಲ್ಲಾಧಿಕಾರಿಗಳು ಆಡಳಿತಾತ್ಮಕ ಅನುಮೋದನೆ ನೀಡಿದ್ದರು. ಆದರೆ ಕಪ್ಪು ಪಟ್ಟಿಗೆ ಸೇರಿದ ಏಜೆನ್ಸಿಗೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಅವಕಾಶ ನೀಡಿ ಅವರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಸದಸ್ಯ ರಾಜು ಪಟ್ಟಿ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಪ್ಪಂದ ಮಾಡಿಕೊಂಡು ಏಜೆನ್ಸಿಗೆ ಆಯುಕ್ತರು ಎಫ್ಎಸ್ಡಿ ಪಾವತಿಸಲು ಆದೇಶಿಸಿರುವುದರಿಂದ ಒಪ್ಪಂದ ಮಾಡಿಕೊಂಡಿರುವ ಏಜೆನ್ಸಿಯವರು ಜುಲೈ 14ರಂದು ಒಪ್ಪಂದದ ಕರಾರು ಪತ್ರ ಸಲ್ಲಿಸಿದ್ದರೂ ಅದಕ್ಕೆ ಸಹಿ ಮಾಡಿರುವುದಿಲ್ಲ ಮತ್ತು ಕಾರ್ಯಾದೇಶ ನೀಡಿರುವುದಿಲ್ಲ. ಗುತ್ತಿಗೆದಾರರಿಗೆ ಗುತ್ತಿಗೆ ಒಪ್ಪಂದ ಸ್ವೀಕಾರ ಪತ್ರವನ್ನು ನೀಡಿದ 20 ದಿನಗಳಲ್ಲಿ ಕಾರ್ಯಗತಗೊಳಿಸಬೇಕು, ಇಲ್ಲವೇ ವಿಳಂಬದ ಕಾರಣಗಳನ್ನು ಮೇಲಧಿಕಾರಿಗಳಿಗೆ ತಿಳಿಸಬೇಕು. ಆದರೆ ಇಲ್ಲಿ ತುರ್ತು ಸ್ಥಿತಿ ಉಲ್ಲೇಖಿಸಿ ಟೆಂಡರ್ ಕರೆದು ಟೆಂಡರ್ ಅಂತಿಮಗೊಳಿಸಲು ವಿಳಂಬ ನೀತಿ ಅನುಸರಿಸುತ್ತಿರುವ ಮಾರ್ಗಗಳ ಅಧಿಕಾರಿಗಳ ಕೈಚಳಕ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಮಾರ್ಮಿಕವಾಗಿ ನುಡಿದರು. 136 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಯಿತು. ಅರ್ಹ ವಿದ್ಯಾರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಸರ್ಕಾರದ ಸುತ್ತೋಲೆಯಂತೆ 50% ಮೀಸಲಾತಿ ನೀಡಬೇಕು. ಈ ಆದೇಶದಲ್ಲಿ ನೇಮಕಾತಿ ನಡೆಯಬೇಕು ಎಂದು ಆಗ್ರಹಿಸಿದರು. ಕಪ್ಪು ಪಟ್ಟಿಗೆ ಸೇರಿದ ಏಜೆನ್ಸಿಗೆ ಟೆಂಡರ್ ನೀಡದೆ ಹೊಸದಾಗಿ ಟೆಂಡರ್ ಕರೆಯಬೇಕು ಎಂದು ಮನವಿ ಮಾಡಿದರು. ನಿಯಮ ಇದೆ, ಅದನ್ನು ಗಾಳಿಗೆ ತೂರಿ ನಿಯಮ ಬಾಹಿರವಾಗಿ ಇವತ್ತು ಟೆಂಡರ್ಗಳನ್ನು ಕೊಡ್ತಾ ಇದ್ದಾರೆ ಏಜೆನ್ಸಿಗಳಿಗೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಲಿಖಿತ ರೂಪದಲ್ಲಿ ಮನವಿಯನ್ನು ಸಲ್ಲಿಸಿದ್ವಿ. ಹಾಗೂ ಮಾನ್ಯ ಆಯುಕ್ತರಿಗೂ ಮಹಾನಗರ ಪಾಲಿಕೆ ರಾಜ್ಯವರಿಗೂ ಒಂದು ಮನವಿಯನ್ನು ಸಲ್ಲಿಸಿದಾಗ ನಮ್ಮ ಮನವಿಯನ್ನು ಪರಿಗಣಿಸದೇ ಇವತ್ತು ತಮ್ಮದೇ ಆದಂಥ ಒಂದು ಆಡಳಿತವನ್ನು ಅವರು ಮಾಡಿಕೊಂಡು ತಮ್ಮದೇ ರೀತಿಯಲ್ಲಿ ಇವತ್ತು ಕೆಲವೊಂದು ಟೆಂಡರ್ ಕೊಡ್ತಾ ಇದ್ದಾರೆ. ಇದನ್ನು ನಾವು ತಾಂತ್ರಿಕವಾಗಿ ಕೆಲವೊಂದು ಮಾಹಿತಿಯನ್ನು ಪಡೆದಿವಿ ನಮ್ಮ ಆರ್ ಟಿ ಮುಖಾಂತರ. ಆ ಒಂದು ತಾಂತ್ರಿಕ ದಾಖಲಾತಿಯನ್ನು ನಾವು ಪಡೆದಾಗ ಇವತ್ತೇನು ಇದು ಮಾನವ ಸಂಪನ್ಮೂಲ ಒಂದು ಏಜೆನ್ಸಿಗೆ ಕೊಡ್ತಾ ಇದ್ದಾರೆ ಗುತ್ತಿಗೆ, ಅದು ಸಾಕಷ್ಟು ಅದರಲ್ಲಿ ಲೋಪದೋಷ ಇದೆ. ಅದರ ಒಂದು ತಾಂತ್ರಿಕವಾಗಿ ತಮ್ಮಲ್ಲಿ ವಿಸ್ತಾರವಾಗಿ ಹೇಳಬೇಕಂದ್ರೆ ರಾಜು ಪಟ್ಟಿ ಅವರು ಭಾಳ ರೈತರು ಜನರಿಗೆ ಭಾಳ ಖುಷಿ ಆಯಿತು. ಯಾಕಂದರೆ ನಗರಸಭೆ ಇರ್ತಕ್ಕಂಥ ಲೋಪದೋಷಗಳು ಆಗಲಿ ಕರ್ತವ್ಯ ಲೋಪಗಳು ಭಾಳಷ್ಟು ಇದ್ದವು. ಆ ನಗರಸಭೆಯಿಂದ ಮೇಲ್ದರ್ಜೆಗೆ ಇರ್ತಕ್ಕಂಥದ್ದು ಎಲ್ಲರಿಗೂ ನಮಗೆ ಸಾರ್ವಜನಿಕರು ಖುಷಿ ಆಯಿತು. ಎಲ್ಲ IAS ಆಫೀಸರ್ಗಳು ಬರ್ತಾರೆ, ಒಂದು ಟೀಮ್ ಒಂದು ಒಳ್ಳೆ ಟೀಮ್ ಬರ್ತದೆ ಅಂತೇಳಿ ನಮ್ಮೆಲ್ಲರಿಗೆ ಒಂಥರ ಖುಷಿ ಆಯಿತು. ಖುಷಿ ಇಷ್ಟು ಭಾಳ ದಿನ ಉಳಿದಿಲ್ಲ. ಯಾಕಂದರೆ ಸುಮಾರು ಅಂದರೆ 4/12/2024 ರಾಜ್ಯ ಸರ್ಕಾರವು ಅಂತಿಮ ಅಧಿಸೂಚನೆ ಹೊರಡಿಸಿತು ಮಹಾನಗರ ಪಾಲಿಕೆಯಾಗಿ. ಅದಾದ ನಂತರ ಸರ್ಕಾರವು ಆಡಳಿತ ಸುಗಮವಾಗಿ ನಡಲಿ, ಸ್ವಚ್ಛತೆ ಆಗಲಿ, ಪ್ರಗತಿ ಆಗಲಿ, ಅಭಿವೃದ್ಧಿಗಾಗಿ 344 ಜನರನ್ನ ಹುದ್ದೆಗಳನ್ನು ಮಂಜೂರಾತಿ ನೀಡಿತು. ಯಾವಾಗ ನೀಡಿತು ಸರ್? ಅದು 24/12/2024 344 ಸೃಜನೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇದುವರೆಗೂ ಆಯಿತು ಸುಮಾರು ನಾವು ಅಂದರೆ ಐ ಥಿಂಕ್ 10 ತಿಂಗಳಾಯಿತು. ಆಮೇಲೆ ತದಾದ ನಂತರ 191 ಹೊರ ಗುತ್ತಿಗೆ ತಗೊಳ್ಬೇಕಂತೇಳಿ ಸರ್ಕಾರ ಆದೇಶ ಆಯಿತು. ಅದಾದ ನಂತರ ಮಾನ್ಯ ಜಿಲ್ಲಾಧಿಕಾರಿ 3/4/2025 ಒಂದು ಆದೇಶ ಮಾಡ್ತಾರೆ. 3,64,00,000ಕ್ಕೆ 136 ಜನರನ್ನ ಹೊರ ಸಂಪನ್ಮೂಲ ಔಟ್ಸೋರ್ಸ್ ಮೂಲಕ ಪಡಿಬೇಕು ಅಂತೇಳಿ ಅವರು ಆದೇಶ ಮಾಡ್ತಾರೆ. ಅದಾದ ನಂತರ ಈಗ ಏನಾಗ್ತದೆ, ಏಪ್ರಿಲಲ್ಲಿ ಒಂದು ಟೆಂಡರ್ ಕರೀತಾರೆ, ಇದೆ ಔಟ್ಸೋರ್ಸ್. ಅಲ್ಲಿ ಯಾವುದೇ ರೀತಿಯಲ್ಲಿ ಟೆಂಡರ್ಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಸರಿಯಾದ ರೆಸ್ಪಾನ್ಸಿವ್ ಇಲ್ಲ ಅಂತೇಳಿ ಒಂದು ಕಾಲು, ಮತ್ತೆ ಮೇನಲ್ಲಿ ಒಂದು ಕಾಲ್ ಒಂದು. ಈಗ ಏನು ಮಾಡಿದ್ರು, 17/6/2025 ಸೆಕೆಂಡ್ ಕಾಲ್ ಬಂತು. ಆ ಕಾಲಲ್ಲಿ 3 ಏಜೆನ್ಸಿಗಳು, ಒಂದು ಶಾರ್ಪ್ ವಾಚ್ ಇನ್ವೆಸ್ಟಿಗೇಷನ್, ಓಂ ಸಾಯಿ ಅಂತೇಳಿ, ಮತ್ತೆ ಮ್ಯಾನ್ ಪವರ್ ಅಂತೇಳಿ ಮನುಷ್ಯ, ಈ 3 ಏಜೆನ್ಸಿಗಳಲ್ಲಿ ಏನಾಯ್ತು ಅಂದ್ರೆ ಅದು 17/6/2025 ಟೆಂಡರ್ ಕರೀತಾರೆ. ಅದು ಮುಕ್ತಾಯ ಆಗೋ ಸಲ್ಲಿಸಲು 2/7 ಅಂದ್ರೆ ಸುಮಾರು 12 ದಿವಸ, ಅಂದ್ರೆ 3 ಕೋಟಿ ಇದ್ದು ಕೇವಲ 12 ದಿವಸ. ಯಾಕಂದ್ರೆ ಇದು ತುರ್ತಾಗಿ ಬೇಕಾಗಿರ್ತಕ್ಕಂಥದ್ದು 136. ಯಾಕಂದ್ರೆ ನಮ್ಮ ರಾಯಚೂರು ನಗರದಲ್ಲಿ ಸ್ವಚ್ಛತೆ ಬಹಳ ವರ್ಷಗಳಿಂದ ಅಥವಾ ಬಹಳ ಎಲ್ಲೋದಕ್ಕಂದ್ರೆ ಅಸ್ವಚ್ಛತೆ ಇದೆ ಅಂತೇಳಿ ಇದ್ರ ಪ್ರಗತಿ ಸಾಧಿಸಕ್ಕೆ ಆಗ್ತಾ ಇಲ್ಲ. ಇವರೆಲ್ಲರೂ ಔಟ್ಸೋರ್ಸಿದ್ರೆ ನಮ್ಗೆ ಅನುಕೂಲ ಅಂತೇಳಿ ಒಂದು ಉದ್ದೇಶದಿಂದ ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡಿದ್ರೆ ಅಲ್ಪಾವಧಿ ಟೆಂಡರ್ನ ಕರೆದ ತಕ್ಷಣ
ಟೆಂಡರ್ ನಿಯಮಗಳು ಏನ್ ಹೇಳ್ತಾವ ಅಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಒಂದು ನೋಟಿಫಿಕೇಶನ್ ಆಗ್ತದೆ ಸರ್ 29/11/2021 ಅದರಲ್ಲಿ ಲಗತ್ತು ಮಾಡಲಾಗಿದೆ. ಅದರಲ್ಲಿ ಟೈಮ್ ಲೈನ್ ಕೊಟ್ಟಿರ್ತಕ್ಕಂಥದ್ದು ಏನು ಟೆಕ್ನಿಕಲ್ ಬಿಡ್ಡು ಇಷ್ಟು ದಿನ, ಫೈನಾನ್ಷಿಯಲ್ ಬಿಡ್ಡು ಇಷ್ಟು ದಿನ, ಆಮೇಲೆ ನಿಮ್ಮ ಟೆಂಡರ್ ಅನ್ನು ಸ್ವೀಕರಿಸಲಾಗಿದೆ ಅಂತೇಳಿ ಇಷ್ಟು ದಿನ, ಆಮೇಲೆ ಟೆಂಡರ್ ಅನ್ನು ಕಾರ್ಯಗತಗೊಳಿಸಬೇಕು, ಆಮೇಲೆ ಕರಾರು ಒಪ್ಪಂದ ಮಾಡ್ಕೋಬೇಕು ಅಂತ ಹೇಳಿ ಟೆಂಡರ್ಗಳ ನಿಯಮಗಳನ್ನ ಅವು ಸರ್ಕಾರ ಅಳವಡಿಸಿರ್ತಕ್ಕಂಥದ್ದು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ದಿನಾಂಕ ನಾವು ಈಗಾಗಲೇ 9/7/2025 ಒಂದು ದೂರು ಕೊಡ್ತೇವೆ. ಏನಂತ ಕೇಳಿ, ಈ ಸಂದರ್ಭದಲ್ಲಿ ಸಬ್ಜಲಿ ಸಾಬ್, ಈರಣ್ಣಗೌಡ, ಬಸವರಾಜ್ ಹೊಸೂರು, ರಾಮರೆಡ್ಡಿ ಸೇರಿದಂತೆ ಇತರರಿದ್ದರು.